ಹಾಯ್ ಗೆಳೆಯರೆ, KPSC CT ಅಡ್ಮಿಟ್ ಕಾರ್ಡ್ ಅಂದರೆ ಪ್ರವೇಶ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಯಾವುದೇ ಆಗಲಿ ಗೂಗಲ್ನಲ್ಲಿ ಹೋಗಿ KPSC ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ನೇ ಆಪ್ಷನ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂತ KPSC ಇಂದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಾ ಬನ್ನಿ. ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯೇಷನ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 3 ಆಪ್ಷನ್ ಶೋ ಆಗ್ತಾ ಇದ್ದಾವೆ. ನ್ಯೂ ಅಂಥೇಳಿ ನೋಡಿ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಇನ್ ದ ಡಿಪಾರ್ಟ್ಮೆಂಟ್ ಕಮರ್ಷಿಯಲ್ ಟ್ಯಾಕ್ಸಸ್ ಈ ರೀತಿ ಇದ್ದಾವೆ. ಈ 4 ಆಪ್ಷನ್ನಲ್ಲಿ ನೀವು ಯಾವ್ದು ಬೇಕಾದರೂ ಕ್ಲಿಕ್ ಮಾಡಿ. ಮತ್ತೊಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಭ್ಯರ್ಥಿಯ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೀವು ಮೊಬೈಲ್ ನಂಬರ್ದಿಂದಾದರೂ ಲಾಗಿನ್ ಮಾಡ್ಕೋಬೋದು, ಇಮೇಲ್ ಐ ಡಿಯಿಂದ, ಅಥವಾ ನೀವು ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ಲ ಅವಾಗ ಎನ್ರೋಲ್ಮೆಂಟ್ ನಂಬರ್ ಅಂತ ಬಂದಿರುತ್ತೆ, ಅದ್ರ ಸಹಿತ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು. ನಿಮಗೆ ಪಾಸ್ವರ್ಡ್ ಗೊತ್ತೇ ಇರಲಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಮಾಡಿ ನೀವು ಲಾಗಿನ್ ಆಗ್ಬೋದು. ಇವಾಗ ಯೂಸರ್ ನೇಮ್ ಹಾಕ್ತೀನಿ. ಯೂಸರ್ ನೇಮ್ ಹಾಕಿದ ನಂತರ ಕೆಳಗಡೆ ಪಾಸ್ವರ್ಡ್, ನೀವು ಅಪ್ಲಿಕೇಶನ್ ಹಾಕೊಂಬಂದು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತಲ್ಲ ಅದು ಹಾಕಬೇಕು. ನಿಮ್ಮ ಪಾಸ್ವರ್ಡ್ ಗೊತ್ತಿರಲಿಲ್ಲ ಅಂದರೆ ನೀವು ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಹಾಕಬೇಕು. ನಾನು ಪಾಸ್ವರ್ಡ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಅಂತ ಬರುತ್ತೆ. ಇದು ಏನು ಶೋ ಆಗ್ತಾ ಇದೆಯಲ್ಲ ನಂಬರು ಅದೇ ಹೊಡಿಬೇಕು. ನೆಕ್ಸ್ಟ್ ಇಲ್ಲಿ ಸೈನ್ ಇನ್ ಅಂತ ಇದೆ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೇಮ್ ಯೂಸರ್ ನೇಮ್ ಪಾಸ್ವರ್ಡ್ ರಾಂಗ್ ಬಂತು, ಪಾಸ್ವರ್ಡ್ ತಪ್ಪಾಗಿದೆ, ಸರಿ. ಪಾಸ್ವರ್ಡ್ ಕರೆಕ್ಟ್ ಹಾಕಿದರೆ ಮಾತ್ರ ಇಲ್ಲಿ ಹಿಡಿಯುತ್ತೆ. ಇಲ್ಲಿ ಮತ್ತೊಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಇಂಟ್ರಾಕ್ಷನ್ ಅಂದರೆ KPSC ವೆಬ್ಸೈಟಿಂದ ಎಲ್ಲ ಇಂಟ್ರಾಕ್ಷನ್ ಬರುತ್ತೆ. ಎಲ್ಲವನ್ನು ಸರಿಯಾಗಿ ನೋಡ್ಕೊಳ್ಳಿ ಒಂದು ಸಲ. ಕೊನೆಗೆ ಇಲ್ಲಿ ಐ ಹ್ಯಾವ್ ರೀಡ್ ದ ಇಂಟ್ರಾಕ್ಷನ್ ಅಂತ ನಾನು ಇದೆಲ್ಲವೂ ಓದಿದ್ದೇನೆ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಈ ಕೆಳಗಡೆ ಗೋ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಮತ್ತೊಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಪ್ರೊಫೈಲ್ ಓಪನ್ ಆಗುತ್ತೆ. ಕೆಳಗಡೆ ನೋಡಿ, ಹಾಗೆ ಸ್ಕ್ರೋಲ್ ಮಾಡ್ಕೊಂತು ಇಲ್ಲಿ ನೀವು ಪರೀಕ್ಷೆ ಹೆಸರು, ಅಧಿಸೂಚನೆ ಸಂಖ್ಯೆ, ಹುದ್ದೆಗಳ ಹೆಸರು ಎಲ್ಲ KPSCಯಿಂದ ಏನು ಬಂದಿರ್ತಲ್ಲ ಅದೆಲ್ಲವೂ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಿಮಗೆ ಇವಾಗ ಅಡ್ಮಿಟ್ ಕಾರ್ಡ್ ಅಂದರೆ ಪ್ರವೇಶ ಪತ್ರ ಬೇಕು. ಇಲ್ಲಿ ಆಪ್ಷನ್ ಇದೆಯಲ್ಲ ಅಡ್ಮಿಟ್ ಕಾರ್ಡ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ, ಅಲ್ಲಿ KPSC ನೋಟಿಫಿಕೇಷನ್ ನಂಬರ್ ಅಧಿಸೂಚನೆ ಸಂಖ್ಯೆ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಆಲ್ರೆಡಿ ಇರುತ್ತೆ ಅದು ನಂಬರ್ ಹಾಕಿ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಂದು ಇರದೇ ಕಾರಣ ಬರೋದಿಲ್ಲ. ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ನಿಮ್ಮದು ಬರುತ್ತೆ. PDF ಡೌನ್ಲೋಡ್ ಆಗುತ್ತೆ, ಅದನ್ನು ಪ್ರಿಂಟ್ ತಗೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.